ಗಣೇಶನಿಗೆ ಪೂಜೆ ಮಾಡೋಣ. ಕಡಲೆಕಾಳು ಹಾರ ಅರ್ಪಿಸಿದ್ದೀವಿ, ಚೆನ್ನಾಗಿ ಅಲಂಕಾರ ಮಾಡಿದ್ದೀವಿ ಅಲ್ವಾ. ಈಗ ಪೂಜೆ ಮಾಡೋಣ. ಪೂಜೆ ಮಾಡ್ಬೇಕಾದ್ರೆ ಯಾವ್ದಾದ್ರು ಸ್ತೋತ್ರ ಹೇಳ್ಕೊಂಡು ಪೂಜೆ ಮಾಡಿ. ಗಣೇಶನದು ಮಂತ್ರ ಇದೆಯಲ್ಲ ಅದನ್ನು ಶ್ಲೋಕಗಳು ಯಾವ್ದಾರು ಹೇಳ್ಕೊಂಡು ಪೂಜೆ ಮಾಡಿ. ಇಲ್ಲ ಹಾಡು ಹೇಳಕ್ಕೆ ಬಂದರೆ ಹಾಡು ಹೇಳ್ಕೊಂಡು ಪೂಜೆ ಮಾಡಿ. ಏನು ಬರಲಿಲ್ಲ ಅಂತಂದರೆ ಭಕ್ತಿಯಿಂದ ಗಣೇಶನಿಗೆ ಆರತಿ ಮಾಡಿ. ಪಾಲಿಸು ಪಾಲಿಸೋ ಪಾರ್ವತಿ ತನಯ, ಲಾಲಿಸು ವಿಘ್ನ ವಿನಾಶಕ ಸದಯ. ಪಾಲಿಸು ಪಾಲಿಸೋ ಪಾರ್ವತಿ ತನಯ. ಓಂಕಾರ ಪ್ರಿಯ ಗಣಪ ನಿರಂಜನ, ಪನ್ನಗಭೂಷಣ ಸೌಮ್ಯ ಪ್ರಸನ್ನ. ಓಂಕಾರ ಪ್ರಿಯ ಗಣಪ ನಿರಂಜನ, ಪನ್ನಗಭೂಷಣ ಸೌಮ್ಯ ಪ್ರಸನ್ನ. ಸಿದ್ಧಿ ವಿನಾಯಕ ಸಕಲಾಭ್ಯುದಯ, ಪಾಶಾಂಕುಶಧರ ವರಗಜವದನ. ಪಾಲಿಸು ಪಾಲಿಸು ಪಾರ್ವತಿ ತನಯ, ಲಾಲಿಸು ವಿಘ್ನ ವಿನಾಶಕ ಸದಯ. ಪಾಲಿಸು ಪಾಲಿಸು ಪಾರ್ವತಿ ತನಯ. ಈ ಥರ ಗಣೇಶನಿಗೆ ಅರ್ಪಿಸ್ಬೇಕು. ಹಾಗೆ ಗಣೇಶನ ಮುಂದೆ ನಿಂತ್ಕೊಂಡು ನೀವು ಒಂದು ವಿಜುವಲೈಸೇಷನ್ ಟೆಕ್ನಿಕ್ನ ಮಾಡಬೇಕು. ನೀವು ಏನು ಅಂದರೆ, ಈಗ ನೀವು ಮದುವೆ ಆಗಬೇಕು ಅಂತ ನೀವೇನಾದ್ರು ಸಂಕಲ್ಪ ಇಟ್ಕೊಂಡಿದ್ರೆ ಆಲ್ರೆಡಿ ನನಗೆ ಮದುವೆ ಆಗ್ತಾ ಇರೋ ಥರ ವಿಷನ್ ಮಾಡ್ಕೋಬೇಕು. ಆಗಲೇ ನಮ್ಮ ಹುಡುಗ ಬಂದಿದ್ದಾನೆ, ಎಲ್ಲ ಒಪ್ಕೊಂಡಿದ್ದಾನೆ, ಅಥವಾ ಹುಡುಗಿ ಬಂದಿದ್ದಾಳೆ, ಒಳ್ಳೆ ಕಡೆ ಸಂಬಂಧ ಸಿಕ್ಕಿದೆ, ಒಪ್ಕೊಂಡಿದ್ದಾರೆ, ಚೆನ್ನಾಗಿ ಮದುವೆ ಆಗ್ತಾಯಿದೆ, ಜನಕ್ಕೆಲ್ಲ ನೀವು ಪತ್ರಿಕೆ ಹಂಚ್ತಾ ಇರೋ ಥರ, ಆಮೇಲೆ ಚೌಟ್ರಿಲೆಲ್ಲ ಓಡಾಡ್ತಾ ಇರೋ ಥರ, ಮದುವೆ ಆಗಿದೆ ಆಲ್ರೆಡಿ ಆಗ್ತಾ ಇರೋ ಥರ, ತುಂಬ ಜನ ಎಲ್ಲ ವಿಷಯ ಹೇಳ್ತಾ ಇರೋ ಥರ, ಆಲ್ರೆಡಿ ಎಲ್ಲ ಮದುವೆ ಮುಗ್ದು ಮನೆಗೆ ಬಂದಿರೋ ಆ ಥರ ಒಂದು ನಿಮಗೆ ನಾನು ಇಷ್ಟು ಟಿಪ್ಸ್ನ ಹೇಳಿದ್ದೀನಿ. ಒಂದು ಒಟ್ಟಿನಲ್ಲಿ ನಿಮ್ಗೆ ಆಗಲೇ ಮದುವೆ ಆಗ್ತಾ ಇರೋದೆಲ್ಲ ಫುಲ್ಲು ನೀವು ಮೈಂಡಲ್ಲಿ ನೀವು ಆ ಪಿಕ್ಚರ್ ಕ್ಲಾರಿಫಿಕೇಷನ್ನ ನೀವು ಸಬ್ಕಾನ್ಷಿಯಸ್ ಮೈಂಡಿಗೆ ನೀವು ಕೊಡಬೇಕು. ಅಥವಾ ನೀವು ಜಾಬ್ಗೆ ಇವಾಗ ಪ್ರಮೋಷನ್ ಸಿಗಬೇಕು ಅಂದರೆ ಬಾಸ್ ಹತ್ರ ಬಂದು ಅವರು ನಿಮಗೆ ಅಂತ ಲೆಟ್ರ್ ಕೊಡ್ತಾರೆ, ಪ್ರಮೋಷನ್ ಆಗಿದೆ ಅಂತ ಹೇಳ್ದಂಗೆ, ಥ್ಯಾಂಕ್ಸ್ ಹೇಳ್ದಂಗೆ, ಆ ಥರದ್ದು. ಅಥವಾ ಯಾವ್ದಾರು ಸ್ಟಕ್ ಮನಿ ಇದ್ದರೆ ನೀವು ಆ ಸ್ಟಕ್ ಮನಿ ಯಾರೋ ಬಂದು ನಿಮಗೆ ಕೊಟ್ಟರು, ನಿಮಗೆ ಅದನ್ನು ನೀವು ವಾಪಸ್ಸು ನಿಮಗೆ ಏನೋ ಥರ ವಿಜುವಲೈಸೇಷನ್ ಮಾಡೋ ಅಂಥದ್ದು. ನೀವೇನು ವಿಷಯ ಇಟ್ಟಿದ್ದೀರಾ ಅದು ಆಲ್ರೆಡಿ ಆಗಿರೋ ಥರ ನೀವು ವಿಜುವಲೈಸೇಷನ್ ಮಾಡೋ ಟೆಕ್ನಿಕ್ ಮಾಡಬೇಕು. ನೀವು ಅಲ್ಲೇ ನಿಂತ್ಕೊಂಡು ಪ್ರಾರ್ಥನೆ ಮಾಡಬೇಕು. ಡೈಲಿ 48 ದಿವಸನೂ ಆರತಿ ಮಾಡಿ ಅಲ್ಲಿ ಬೆಳಗ್ಗೆ ಇಟ್ಟ ಮೇಲೆ ನೀವು ನಿಂತ್ಕೊಂಡು ನೀವು ಆ ಪ್ರಾರ್ಥನೆನ ಮಾಡಬೇಕು. ಆಗ ಮಾಡಿದಾಗ ನೀವು ಎರಡು ರೀತಿಯಲ್ಲೂ ನೀವು ನಿಮ್ಮ ಮ್ಯಾನಿಫೆಸ್ಟೇಷನ್ ಖಂಡಿತ ಆಗುತ್ತೆ ಫ್ರೆಂಡ್ಸ್. ಇದು ತುಂಬ ಸೈಂಟಿಫಿಕ್ ಆಗಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಎಲ್ಲ ನಮ್ಮ ಮನಸ್ಸು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ಗೆ ನಾವು ಇಂಥದ್ದು ಬೇಕು ಅಂತ ಅದಕ್ಕೆ ಕ್ಲಾರಿಫಿಕೇಷನ್ ಕೊಡಬೇಕು. ನಾವು ಕೊಟ್ಟಾಗ ನಾವು ಗಣೇಶನಿಗೂ ನಮಗೆ ಆಶೀರ್ವಾದ ಮಾಡ್ತಾನೆ, ನಮಗೆಲ್ಲ ಕೂಡ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಹಾರನ ಅರ್ಪಿಸಿದ್ದೀವಿ. ಇವಾಗ ಹೇಗೆ ಕಾಣ್ತಾನೆ ಗಣೇಶ ಅಂತ, ಗೋಧಿ ಹಾರ ಮಾಡಿದಾಗಲೂ ಕೂಡ ನೀವೀಗ ಆರತಿನ ಬೆಳಗ್ಗೆ ಅಲ್ಲಿ ಮಾಡ್ತಕ್ಕಂಥದ್ದು. ದೂರ್ವದ ಹಾರನ ಅರ್ಪಿಸಿದ್ವಿ ನಾವೀಗ. ದೂರ್ವದ ಹಾರ ಅರ್ಪಿಸಿದಾಗ ಗಣೇಶ ಹೇಗೆ ಕಾಣ್ತಾನೆ, ಈ ರೀತಿ ನೀವು ಒಂದೊಂದು ವಾರ ಒಂದೊಂದು ಹಾರನ ಗಣೇಶನಿಗೆ ಅರ್ಪಿಸಿ ನಿಮ್ಮ ಸಂಕಲ್ಪನ ನೆರವೇರಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಈಗ ನೋಡಿದ್ರಲ್ಲ, ಎಲ್ಲ ಇದನ್ನೆಲ್ಲ ನೋಡಿದ್ರಲ್ಲ, ಯಾವ ಥರ ಹಾರಗಳು ಮಾಡ್ಕೋಬೇಕು ಏನು ಅಂತ ಎಲ್ಲ ಪ್ರಾಕ್ಟಿಕಲಾಗಿ ನೋಡಿದ್ರಿ ಅಲ್ವಾ. ಈಗ ಇದನ್ನು ನೋಡಿಕೊಂಡು ಮಾಡ್ಕೊಳ್ಳಿ. ನೀವೂ ಕಮೆಂಟ್ ಹಾಕಿ, ಎಲ್ಲರೂ ಯಾರು ಮಾಡಿದ್ರಿ, ಹೇಗೆಲ್ಲ ಅನ್ನಿಸ್ತು ನಿಮಗೆ ಅಂತ ಕಮೆಂಟ್ ಹಾಕಿ. ಹಾಗೂ ಇನ್ನೂ ನಿಮ್ಗೆ ಏನಾದರೂ ಬೇರೆ ಪೂಜಾ ವಿಧಿಗಳು ಏನಾದರೂ ಇಂಟ್ರೆಸ್ಟ್ ಇದ್ದರೆ ಬೇಕು ಅಂದರೆ ಖಂಡಿತ ಹೇಳಿ, ಖಂಡಿತ ಅದನ್ನು ಕೂಡ ಹಾಕ್ಕೊಡ್ತೀನಿ. ನೆಕ್ಸ್ಟ್ ಪೂಜಾ ವಿಧಿಗಳನ್ನ ಹೇಗೆ ಮಾಡ್ಕೋಬೇಕು ನಾವು, ಅದರ ಸಾಂಪ್ರದಾಯಿಕವಾಗಿ ಹೇಗೆ ಮಾಡೋದು ಅನ್ನೋದು ಕೂಡ ನಾನು ಮುಂದಿನ ವಿಡಿಯೋದಲ್ಲೆಲ್ಲ ಹೇಳ್ಕೊಡ್ತೀನಿ. ಏನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಲ್ರಿಗೂ. ನಮಸ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಇಂಥದ್ದೇ ಒಂದು ಒಳ್ಳೆ ವಿಡಿಯೋನ ನಿಮಗೋಸ್ಕರ ತರ್ತೀವಿ ನಮ್ಮ ಸಂಸ್ಥೆಯಿಂದ.